ಎಲ್ಲಾರ ಮುಂದೆ ಹೇಳ್ಕೊಂಡ್ರಿ ಸರ್. ನಾವು ಯಾರು ನಮ್ಗೆ ಕೇಳೋದಿಕ್ಕಿಲ್ಲ ನೋಡ್ರಿ ಸರ್. ಯಾಕೆ ಹೆಂಗ್ ಮಾಡ್ತಾರೆ? ಓಟ್ ಹಾಕಿ ಅವ್ರ ಮುಂದೆ ತಂದೇವಲ್ರಿ ನಾವು. ನೀರು ಭಾಳ ಬೀಳಾಗುಂತಿದ್ರಿ, ಹೋಗಿ ಮತ್ತು ಬಾಡಿಗೆ ಮನ್ಯಾಗ ಇದ್ರಿ. ತಲೆ ಕೆಟ್ಟ ಮಂದಿನ ಯಾರು ಬೀತ ಸಾಯಿಲ್ ಅಂತ ಹೇಳಿ ಮನ್ಯಾಗಿನ ಮಂದಿನ ತೆಗೆದೋದ್ರಿ. ಇನ್ನೊಬ್ಬರು ಯಾರು ಬಂದು ನಮ್ಗೆ ಕೇಳಿಲ್ರಿ, ಎಲ್ಲಿ ಅದಿರಿ ನೀವು, ಏನ್ ಮಾಡಕ್ ಕುಂತೀರಂದ್ರೆ ನಮ್ಗೆ ಯಾರು ಕೇಳಿಲ್ಲ. ಎಲ್ಲಾರು ಬಂದ್ರು ಏನ ಮಾಡಕ್ಕಾಗಲ್ರಿ, ಬರೀ ಆಶ್ವಾಸನೆ ಕೊಡೋದು ಹೋಗೋದ. ಸಾಲಿ ಐತ್ರಿ ಮಕ್ಳು, ಇಂಥದ್ರಾಗ ಅಡ್ಡಾಡ್ಬೇಕ್ರಿ ಮಕ್ಳು. ಸಂಖ್ಯಾತರ ಏರಿಯಾ ಅಲ್ದ ಬೇರೆ ಏರಿಯಾ ಆಗಿತ್ತಂದ್ರಿ ಯಾವ ಹಾಕಿತ್ತು ಸರ್ ಕೆಲಸ. ಏನಾಗ್ಬೇಕಂದ್ರೆ ಇದು ಮುಚ್ಚಬೇಕ್ರಿ, ಬಾವಿ ಮುಚ್ಚಬೇಕ್ರಿ, ರೋಡ್ ಮಾಡ್ಬೇಕು ನಮಗೆ, ಮತ್ತೆ ಬ್ಯಾರೆದು ಏನು ಬೇಡ್ರಿ. ಜನರ ಸಂಕಷ್ಟ ಕೇಳಲು ಸರ್ಕಾರಕ್ಕೆ ಕಣ್ಣು ಕಿವಿ ಇಲ್ಲ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಕಮಡೊಳ್ಳಿ ಗ್ರಾಮದಲ್ಲಿ ಕಳೆದ 5-6 ವರ್ಷಗಳಿಂದ ಜನಜೀವನ ನಡೆಸಲು ಸಾರ್ವಜನಿಕರು ಪರದಾಟ ನಡೆಸುತ್ತಿದ್ದಾರೆ. ಹೌದು, ಕಮಡೊಳ್ಳಿ ಗ್ರಾಮದ 2ನೇ ಬಸ್ ನಿಲ್ದಾಣ ಹತ್ತಿರದಲ್ಲಿರುವ ವಡಗೇರಿ ಓಣಿಯಲ್ಲಿ ಅಲ್ಪಸಂಖ್ಯಾತರು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ವಡಗೇರಿ ಓಣಿಯು ಗ್ರಾಮ ಪಂಚಾಯಿತಿಯ ವಾರ್ಡ್ ನಂಬರ್ ಸಂಖ್ಯೆ 3ರ ವ್ಯಾಪ್ತಿಯಲ್ಲಿ ಬರುತ್ತದೆ. ಇಲ್ಲಿರುವ ಕೆಮ್ಮನಗುಂಡಿಯು 2022-23ನೇ ಸಾಲಿನ ಅಂದರೆ ಜುಲೈ ತಿಂಗಳ 17ರಂದು ಈ ಕೆಮ್ಮೆನಿನ ಗುಂಡಿಯ ಕುಸಿದು ಬಿದ್ದು ಅದರ ಮೇಲಿದ್ದ ಕಿರಾಣಿ ಅಂಗಡಿ, ಚಹಾ ಅಂಗಡಿ ಮತ್ತು ಮನೆಗಳು ಸಹ ಮಣ್ಣು ಪಾಲಾಗಿದ್ದು ಪ್ರಸ್ತುತದಲ್ಲಿ ಅವಶೇಷಗಳನ್ನು ಕಾಣಬಹುದು. ನಂತರ ಅದೇ 2022 ಜುಲೈ 22ಕ್ಕೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾನಿಗೊಳಗಾದ ಸಂತ್ರಸ್ತರಿಗೆ ಬಾಡಿಗೆ ಮನೆಯಲ್ಲಿ ಇರಲು ಮತ್ತು ಸರ್ಕಾರದಿಂದಲೇ ಬಾಡಿಗೆ ಹಣ ನೀಡಲಾಗುವುದು ಎಂದು ತಿಳಿಸಿದ್ದರು. ಪಿಡಿಒ ತುಪ್ಪದಗೌಡರ್ ಮತ್ತೊಬ್ಬರ ಕೈಗೊಂಬೆಯಾಗಿದ್ದಾರೆ. ಆದ್ದರಿಂದ ಈ ಗುಂಡಿಯ ಕುಸಿದು ಬಿದ್ದು ಸುಮಾರು 5-6 ವರ್ಷಗಳಾದರೂ ನಯಾ ಪೈಸಾ ಕೂಡ ನಮಗೆ ನೀಡಿಲ್ಲ ಎಂದು ನಿರಾಶ್ರಿತರಾದ ಕಲಂದರ್ ಭಾಷಾ ದಂಡೀನ್, ಮೊಹಮ್ಮದ್ ಅಲಿ ದಂಡೀನ್, ರಾಜಸಾಬ್ ದಂಡೀನ್, ಮಹಬೂಬ್ ಸಾಬ್, ನಬಿ ಸಾಬ್ ಕಾಳ ತಮ್ಮ ಅಳಲನ್ನ ತೋಡಿಕೊಂಡರು. ಈ ಬಗ್ಗೆ ಕಲಂದರ್ ದಂಡೀನ್ ಮಾತನಾಡಿ, ಈ ಕೆಮ್ಮನ್ ಗುಂಡಿ ಕುಸಿದ ಮೇಲೆ ನಾವು ಬೀದಿಗೆ ಬಂದಿದ್ದೇವೆ. ನಮ್ಮನ್ನ ಯಾರು ಕಣ್ತೆರೆದು ನೋಡುವವರಿಲ್ಲ, ಕೇಳುವವರೂ ಇಲ್ಲ. ಕಾಂಗ್ರೆಸ್ ಮುಖಂಡರಾದ ಚಂದ್ರಶೇಖರ್ ಜುಟ್ಟಲ್ ಅವರ ಪತ್ನಿಯವರೇ ಈ ವಾರ್ಡ್ನ ಮೆಂಬರ್ ಆಗಿದ್ರು. ನಮಗೆ ನ್ಯಾಯ ಸಿಕ್ಕಿಲ್ಲ. ತದನಂತರ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್, ಸಲೀಂ ಅಹಮದ್, ಬಿಜೆಪಿ ಶಾಸಕ ಎಂಆರ್ ಪಾಟೀಲ್, ತಾಲೂಕು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಭರವಸೆ ನೀಡಿ ಹೋಗಿದ್ದಾರೆ. ಆದರೆ ನಮ್ಮ ಬದುಕು ಮಾತ್ರ ಬೀದಿ ಪಾಲಾಗಿದ್ದು ಸರ್ಕಾರಕ್ಕೆ ಕಣ್ಣು ಇಲ್ಲ, ಕಿವಿಯೂ ಇಲ್ಲ ಎಂಬಂತಾಗಿದೆ ಎಂದು ಆಕ್ರೋಶವನ್ನ ಹೊರಹಾಕಿದರು. ಜುಲೈ ತಿಂಗಳ 2021ರಾಗ ಕುಸಿದೆ ಸರ್. ಪ್ರತಿಯೊಬ್ಬ ಪಂಚಾಯತಿಗೆ ಹೇಳಿದ್ರು, ಪಂಚಾಯತಿಯವ್ರು ಬರೀ ಭರವಸೆ ರೀ, ಅಲ್ಲಿ ಬಾಡಿಗೆ ಮನೆ ಆಗಿರಲಿ, ಬಾಡಿಗೆ ಮನೆ ಆಗಿರಲಿ ನಾ ಎಲ್ಲ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳ್ತಾರೆ. ಆಮೇಲೆ ಏನು ಮಾಡಿದ್ರು, ನಾವು ಬಾಡಿಗೆ ಮನೆಗೆ ಹೋಗಿದ್ವಿ ಸರ್. ಬಾಡಿಗೆ ಮನೆಗೆ ಹೋಗಿದ್ದಾಗ ರೀ ಬಾಡಿಗೆ ಕೊಡ್ತೀನಿ ಅಂತೇಳಿ 6-7 ತಿಂಗಳು ದುಡಿದ್ರು ಸರ್. ನಮ್ದು ಉಪಜೀವನಕ್ಕೆ ಏನಿಲ್ಲ ರೀ, ಇರೋದು ಕೈದ ಚಾದ ಅಂಗಡಿ ಐತ್ರಿ, ಅದು ಸಿಂಪಲ್. ಹಳ್ಯಾಗ ಹೆಂಗೆ ನಡ್ತಾವೆ ಅನ್ನೋದು ನಿಮಗೆ ಗೊತ್ತಿದ್ದೈತಿ. ಒಂದೇ ಚಾದ ಅಂಗಡಿ 3 ಮಂದಿ ದುಡ್ತೀವ್ರಿ ನಾವು. ಭಾಳ ಅಂದ್ರೆ ದಿನ 200-300 ರೂಪಾಯಿ ಹೋಗ್ಬೇಕಂದ್ರೆ ಬಾಡ್ರಿ ಅಂಥದ್ರಾಗ ರೀ ಅವ್ರು ಅಸೋಸನ್ ಕೊಟ್ಟ ಮೇಲೆ ಪಂಚಾಯತಿಯವರು ಬಾಡಿಗೆ ಮನ್ಯಾಗ ಹೋಗಿದ್ವಿ ರೀ. ಬಾಡಿಗೆ ಮನ್ಯಾಗ ಇದ್ಕೊಳ್ಳೋಣ ಮತ್ತು ಆಮೇಲೆ ಇದು ನಮ್ಗೆ ಸಂಬಂಧ ಪಡಂಗಿಲ್ಲ, ನೀವು ಏನಂತಲ್ಲ ತಹಶೀಲ್ದಾರ್ ಕಡೆ ಹೋಗ್ರಿ ಅನ್ಬೇಕು ಅಂದ್ರೆ ಸರ್ ಅವರು. ಆಮೇಲೆ ಏನಾತಂದ್ರೆ ರೀ, ತಹಶೀಲ್ದಾರ್ ಬಂದ್ರಿ, ಸಿ ಒ ಆಫೀಸರ್ ಬಂದ್ರೆ, BO ಬಂದ್ರಿ, ಆಮೇಲೆ ಯಾವುದೇ ಇಲಾಖೆದವ್ರು ಬರ್ತಾರಲ್ರಿ ಸಂಬಂಧಪಟ್ಟರು ಅವ್ರು ಬಂದ್ರೆ, ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದ್ರೆ, ಆಮೇಲೆ ಸಲೀಂ ಅಹಮದ್ರು ಬಂದ್ರಿ, ಆಮೇಲೆ ಈಗ ಹಾಲಿ MLA ಅವ್ರು ಬಂದ್ರೆ, ಮಾಜಿ MLA ಬಂದ್ರೆ, ಎಲ್ಲರೂ ಬಂದರು. ಏನು ಮಾಡೋಕ್ಕಾಗಲಿಲ್ಲ ರೀ, ಬರೀ ಆಶ್ವಾಸನೆ ಕೊಡೋದು ಹೋಗೋದ. ಪರಿಹಾರ ಏನು ಕೊಟ್ಟಿಲ್ಲ, ಪರಿಹಾರ ನೋಡ್ರಿ. ಆಮೇಲೆ ಏನಾಯ್ತು ಸರ್ ಅಂದ್ರೆ ಬರೀ ಬರೋದು ಮೂಳು ಹಚ್ಚೋದು ಹೋಗೋದ್ರಿ. ಪಂಚಾಯತ್ ಕೆಲಸ ಇದಾರೆ, ಮತ್ತೇನಿಲ್ಲ ರೀ. ಮತ್ತು ಹಚ್ಚಿ ಕಡೆದವ್ರು ಹಿಂಗೆ ಪಾರ್ ಆಗ್ಬೇಕಂದ್ರೆ ಹೆಂಗೆ ರೀ, ಮೇನ್ ರೋಡ್ ಸರಿ ಅದ, ಬ್ಯಾಂಕಿಗೂ ಹೋಗ್ಯತ್ರಿ, ಪಂಚಾಯತಿಗೆ ಹೋಗ್ಯತಿ, ಮತ್ತು ಉರ್ದು ಸಾಲಿ ಐತ್ರಿ. ಮಕ್ಳು ಇಂಥದ್ರಾಗ ಅಡ್ಡಾಡ್ಬೇಕ್ರಿ ಮಕ್ಳು. ರೇಷನ್ನು ಇಲ್ಲಿಂದ ಹೋಗ್ಬೇಕ್ರಿ, ರೇಷನ್ ಅಂಗಡಿಗೂ, ಬ್ಯಾಂಕ್ ಪೋಸ್ಟ್ ಎಲ್ಲದಕ್ಕೂ ಇಲ್ಲಿಂದ ಹೋಗ್ಬೇಕ್ರಿ. ಆದ್ರೆ ಏನಪ್ಪ ಅಂದ್ರೆ ರೀ, ಪ್ರತಿಯೊಬ್ಬರು ಬರೀ ಭರವಸೆನ ರೀ. ನಮ್ಮ 3 PDO ಅಂತ ಅದಾನ್ರಿ, ಅವೇನದಾನಲ್ರಿ, ಅವ ಒಂದು ಟೈಪ್ ಕೈಗೊಂಬೆ ಸರ. ಒಂದು ಟೈಪ್ ಗಂಡಸಾಗಿ ಹುಟ್ಟಿದ್ದು ವೇಸ್ಟ್ ರೀ. ಅವ PDO ಅದಾನಲ್ರಿ, ತುಪ್ಪದಗೌಡ ಅಂತ ಹೇಳದಾನ ಸರ. ಅವ ವೇಸ್ಟರೇ, ಅವ ಎದಕ್ಕೆ ಉಪಯೋಗಿಲ್ರಿ. ಬರೀ ಮ್ಯಾಲವನ ಚಂದ್ರಶೇಖರ್ ಜುಟ್ಟಲ್ ಅಂತ ಅದಾರ ಸರ. ಬರೋ ರಸ್ತೆ ಹೇಳಿದ್ರಿ, ಅವ್ರಿಗೆ ಸಂಬಂಧ ರೀ, ನಮ್ಗೆ ಸಂಬಂಧ ಇಲ್ಲ. ಮತ್ತೆ ಅದಕ್ಕೆ ಅದನ್ರಿ ಗೌರ್ಮೆಂಟ್ ಪಗಾರ ಮತ್ತೆ ಇದಕ್ಕನ ಅದಾರ್ರಿ. ಬಿಟ್ಟು ಬರ್ತೀವಿ ಸರ್, 5 ವರ್ಷ ಆತ್ರಿ ನಮ್ಮ ತಹಶೀಲ್ದಾರ್ ಆಫೀಸ್ ತಹಶೀಲ್ದಾರ್ ಸಾಹೇಬ್ರು ಬಂದ್ರ. ಆಮೇಲೆ ಇವ್ರಿಗೂ ಸದ ಕಂಪ್ಲೇಂಟ್ ಕೊಟ್ರಿ. ಇವ್ರಿಗೆ ಮತ್ತು ಇವ್ರು ಬಂದಿರು ಸರ್, ಇವ್ರಿ ಬೊಮ್ಮಾಯಿ ಸಾಹೇಬ್ರ. ಇನ್ನೂ 3 ತಿಂಗಳು ಅವ್ರದ್ದು ಅವಧಿ ಇತ್ತು ರೀ. ಅವಾಗ ಅವ್ರಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದು ರೀ. ಅದು ಓಕೆ ಆಗಿತ್ತು ಸರ್, ಅದು ಎಲ್ಲ ಓಕೆ ಆದ್ರಿ.
ಅವಾಗ ಏನಂತಲ್ರಿ ಮತ್ತೆ ಹೊಳ್ಳಿ ಕಾಂಗ್ರೆಸ್ ಸರ್ಕಾರ ಬಂತ್ರಿ. ಬಂದ್ಕೊಳ್ಳಿ ಏನಂತಲ್ರಿ ಅವ್ರು ಏನು ಅನುದಾನ ಬಿಡುಗಡೆ ಮಾಡಿದ್ರಲ್ರಿ ಅದು ಪೆಂಡಿಂಗ್ ಇಟ್ಬಿಟ್ರಿ ಸರ್ ಇವ್ರು. ತಾಲೂಕ್ ಪಂಚಾಯತಿಂದ ಲೆಟ್ರ್ ಬಂದಿತ್ತು ರೀ. ಈಗೇನು ಮೇನ್ ಸಾಕ್ಷಿ ಮಾಡ್ಕೊಂಡಿರ್ತಾರೆ ಸರ್, ಅದನ್ನು ನಾವು ಪ್ರೂಫ್ ಕೊಡುವಾಗ ಅವ್ರ ಹೆಸರು ಮೇಲೆ ತಾಲೂಕ್ ಪಂಚಾಯತಿಂದ ಲೆಟ್ರ್ ಬಂದಿತ್ತು ರೀ. ಹಿಂಗೆ ನಿಮ್ದೆಲ್ಲ ಓಕೆ ಆಗೈತೆ ಊರಾಗಿಂದ ಇದು ನೀವೇನಂತಲ್ರಿ ಪಂಚಾಯತಿಗೆ ಭೇಟಿಯಾಗ್ರಿ, ಪಂಚಾಯತಿಗೆ ಭೇಟಿಯಾಗಿ ಹೇಳ್ರಿ ಅಂತ ಹೇಳಿದ್ರೆ ಪಂಚಾಯತರು ಇದ್ರ ನಕ್ಷೆ ಕೊಡಾಕ್ತಾರಲ್ರಿ. ತಾಲೂಕ್ ಪಂಚಾಯತ್ ಆಗತ್ತೆ, ಜಿಲ್ಲಾ ಪಂಚಾಯತ್ ಆಗತ್ತೆ. ಅವರು ಬಂದು ಅದೇ ಹೇಳಿದ್ರು ಬರೀ ಪೌಳ ವರ್ಷ ಕೊಡೋದು ಹೋಗೋದ್ರಿ. ಇವರು MR ಪಾಟೀಲ್ ಸಾಹೇಬ್ರು ಬಂದು ಯಾವ ನಮ್ಮನೆ ಅಸುಸನ್ ಕೊಟ್ಟರೆ ಗೊತ್ತ್ರಿ. ಈಗ ಹಾಗೆ ಬಿಡ್ತಾರೆ ಒಂದು ತಿಂಗಳದಾಗ ಕೆಲಸ ಹಾಕಿ ತನ್ನೋರ್ಗತ್ತಿನ ಮಾತಾಡಿ ಹೋದ್ರು ಸರ್ ಅವರು. ಆಮೇಲೆ ಅವ್ರಿಗೆ ಯಾರು ಏನು ಪ್ರೆಷರ್ ಹಾಕಿದ್ರು ಗೊತ್ತಾಗಲಿಲ್ಲ ರೀ ನಮಗೂ. ಸಂತೋಷ್ ಲಾಡ್ ಸಾಹೇಬ್ರು ಇಲ್ಲೇ ಇದ್ರಾಗ ಅನುದಾನದ ಬಗ್ಗೆ ಇದು ಬಂದಿತ್ತು, ಭಾಗ್ಯಲಕ್ಷ್ಮಿ ಇದು ಬಂದಿತ್ತು, ಒಂದು ಕುಂದವಾರ ಫಂಕ್ಷನ್ ಇತ್ತು ರೀ. ಅವಾಗ ಬಂದಾಗ ರೀ ಫೋಟೋ ಅವಾಗಿನ್ನೂ ಅಂಗಡಿ ಇದ್ದವ್ರು ನಮ್ಮ ಮೇಲೆ ಅಂಗಡಿ ಇತ್ತು, ಮನೇನೂ ಇತ್ತು ರೀ. ಅದು ಫೋಟೋ ಸಮೇತ ಪ್ರೂಫ್ ಕೊಟ್ಟಿವಿ ರೀ. ಒಂದು 20-30 ಮಂದಿ ಸಹಿ ಮಾಡಿಸ್ಕೊಂಡು ಹೋಗಿನೂ ಕೊಟ್ಟಿವಿ ರೀ. ಲಾಡ್ ಸಾಹೇಬ್ರ ಇವ್ರು ಅದಾರ ತೋಲೆ ಚಂದ್ರು ಅವ್ರು ಎಲ್ಲ ನೋಡ್ಕೊಂತಾರೆ ಅಂತೇಳಿ ಹೋದ್ರಿ. ಸಲೀಮ್ ಅಹಮದ್ ಸಾಹೇಬ್ರಿ ಖುದ್ದು ಪ್ಲೇಸ್ಗೆ ಬಂದು DC ಅವ್ರಿಗೆ ಇದೇ ಟೈಪ್ ನಾಳೆ ಆಗತ್ತೆ ತನ್ನೋರ್ಗತಿ ಕೆಲಸ ಹಾಕಿ ತನ್ನೋರ್ಗತಿ ಮಾತಾಡಿ ಹೋದ್ರಿ ಸಲೀಮ್ ಅಹಮದ್ ಸಾಹೇಬ್ರು. ಅವ್ರಿಂದನೂ ಕೆಲಸ ಆಗಲಿಲ್ಲ ರೀ. ಈ ಟೈಪ್ ಐತ್ರಿ ನಮ್ಮ ಊರಿನ ಪರಿಸ್ಥಿತಿ. ಏನೈತಲ್ಲ ಸರ್, ಬರೀ ರಾಜಕೀಯದ್ರಿ ಇದು. ಇಲ್ಲಿ ಏನಂತಲ್ರಿ ಬರೀ ರಾಜಕೀಯ. ಇದ ಇನ್ನೊಂದು ಹೇಳ್ತಾನೆ ಸರ್, ಇದೇನಂತಲ್ರಿ ಇದು ಅಲ್ಪಸಂಖ್ಯಾತರ ಏರಿಯಾ ಅಲ್ದ ಬೇರೆ ಏರಿಯಾ ಆಗಿತ್ತಂದ್ರಿ ಯಾವಾಗ ಹಾಕಿತ್ತು ಸರ್ ಕೆಲಸ. ಇಂಥ ಥರ್ಡ್ ಕ್ಲಾಸ್ ರಾಜಕೀಯದವ್ರು ಅದಾರಿಲ್ಲ ನಮ್ಮೂರಾಗ. ಬರೀ ಏನಂತಲ್ರಿ ಮುಸಲ್ಮಾನ್ರು ಇದ್ದದಕ್ಕೆ ಹಿಂಗಾಗಿದ್ದ ಇಲ್ಲ, ಒನ್ ಟೈಪ್ ಅಲ್ಪಸಂಖ್ಯಾತ ಮುಸ್ಲಿಮ್ ಏರಿಯಾರ ಅದ. ಬರೀ ಏನಲ್ರಿ ಹಂಗಾತ ಹಿಂಗಾತ ಬರೀ ಬಳ ವರ್ಷ ಮಾಡ್ಕೊಂತ ಹೋದ್ರಿ. ಈಗ ಜುಲೈ ತಿಂಗಳ 21ಕ್ಕೆ ಕರೆಕ್ಟ್ 17ಕ್ಕೆ ರೀ ಕರೆಕ್ಟ್ 5 ವರ್ಷ ತಾಸು ಸರ್ ಇದು. ಬರೀ ಮೂಳು ಹಚ್ಚೋದು ಹೋಗೋದ ತಲೆ ಕೆಟ್ಟ ಮಂದಿನ ಯಾರು ಬಿದ್ದು ಸಾಯಿಲ್ ಅಂತೇಳಿ ಒಣಗಿನ ಮಂದಿನ ತೆಗೆದೋದ್ರಿ. ಬರೀ ಒಂದು ಮಳೆ ದೊಡ್ಡ ಮಳೆ ಬೀಳಿ ಸರ ಇಲ್ಲೇ ನೀವೇ ನಿಲ್ಲಂಗಿಲ್ಲ. ಈಗ ಏನು ನಿಂತಿರಲ್ಲ, ಈಗ 5 ಮಿನಿಟ್ ನೀವು ನಿಲ್ಲಂಗಿಲ್ಲ ರೀ. ಇಲ್ಲಿ 5 ಮಿನಿಟ್ ನಿಲ್ಲಂಗಿಲ್ಲ ಸರ. ಯಾವ ವಾಸನೆ ಹೊಡ್ತಿದ್ ಗೊತ್ತ್ರಿ ಎಲ್ಲ ಇಲ್ಲೇ ಪೂರ್ತಿ ಕೊಳಚೆ ನೀರು. ಇದೇನಂತಲ್ರಿ ಇಲ್ಲಿ ಗಟರ ಐತೆ ಸರ, ಪಂಚಾಯತ್ ಅವರು ಮಾಡಿದ್ರಿ. ಅದ ಮೇನ್ ರೋಡಿಗೆ ಹೋಗಿತ್ತು ಗಟರ ನೀರು ಅದ ಸರ್. ಅದೇನಂತಲ್ರಿ ಒಂದು 20 ವರ್ಷದಿಂದ ಅದ. ಈ ವಾರ್ಡ್ ಮೆಂಬರ್ ಇದ್ದಾರೆ ಗೂಡವಾಳ ಅಂತೇಳಿ. ಅವೇನಂತಲ್ರಿ ತಮ್ದು ಇದು ಮಾಡ್ಕೊಂಡು ತಮ್ದು ಇದು ಲಾಭಕ್ಕೋಸ್ಕರ ರೀ ಅಲ್ಲೇ ಕಟ್ ಮಾಡಿ ಗಟರದ ನೀರು ಪೂರ್ತಿ ತೆಗಿಗೆ ಬಿಟ್ಟಾರೆ. ಸ್ವಲ್ಪ ಇತ್ತು ತೆಗ್ಗದ ಈಚ ಕಡೆ ಏನಿದ್ದಿದ್ದಲ್ರಿ ತೆಗ್ಬಿಟ್ಟಾರೆ. ಇದು ಬೆಳೆ ಮಾಡ್ರಿ ಆಮೇಲೆ ಏನಂತಲ್ಲ ಸರ್ ಇದೇನಂತಲ್ರಿ ಇದು ಅದು 20 ವರ್ಷದಿಂದ ಏನಂತಲ್ರಿ ಅದನ್ನ ಇದಕ್ಕೆ ನೀರು ಬಿಟ್ರಲ್ರಿ. ಅದು ಬರ್ತಾ ಮಳೆ ಜಾಸ್ತಿ ಆತ್ರಿ ಈಚೆ ಕಡೆ. ಇತ್ತಿತ್ತಲಾಗ ಜಾಸ್ತಿ ಮಳೆ ಆಗ್ತಿತ್ತು. ಪೂರ್ತಿ ಆ ಗಟರದ ನೀರು ಪೂರ್ತಿ ರಾತ್ರಿ ರೀ ಆಜು ಬಾಜು ಮನೆಯವ್ರಿಗೆ ಮಳಕಾಗಿಲ್ಲ ರೀ. ಆ ಟೈಪ್ ಒಂದು ಟೈಪ್ ಫುಲ್ ಫೋರ್ಸ್ಲಿ ನೀರು ಬೀಳ್ತೈತಲ್ರಿ, ದಬ್ ಆ ಟೈಪ್ ನೀರು ಬೀಳ್ತೈತ್ರಿ ಮಳೆಗಾಲದಾಗ ಸರ್. ಇಲ್ಲಿ ಬರೀ ಒಂದು ಮಳೆಗಾಲದಾಗ ಬೇಕಾದ್ರೆ ನಿಮ್ಮ ನಂಬರ್ ಕೊಡ್ರಿ, ನಾನು ನಿಮ್ಗೆ ಕಾಲ್ ಮಾಡ್ತೇನೆ ಸರ್. ಒಂದೇ ದಿನ ಬಂದು ಹೋಗ್ರಿ ನೀವು ಇಲ್ಲಿ. ಒಂದೇ ಮಿನಿಟ್ ನಿಲ್ರಿ ನೀವು ಇಲ್ಲಿ, ನಿಲ್ಲಕ್ಕಾಗಿಲ್ಲ ಸರ್. ನಮ್ಮ ಹೆಸರು ಕಲಂದರ್ ದಂಡಿನ ಅಂತ ಹೇಳಿ ಸರ್. ಅವ್ರು ಏನಂತಲ್ರಿ ನಂದು ಬರೋಬ್ಬರಿ 1,20,000 ರೂಪಾಯಿ ಇದಾಗೈತಿ ರೀ. 20,800 PDO ಡಿಗ್ರಿ ಆದರೂ ಕೋರ್ಟ್ನಾಗ ಕೊಡಾಕ್ತಾ ಇರಲ್ಲ ಅವರು. PDO ಹಂಗದಲ್ರಿ ಏನಾಗೈತ್ರಿ ಕೋರ್ಟಿಗೆ ಹಾಕಿದ್ದಾರೆ. ನಂದು ನೀರು ಬಿಟ್ಟಿದ್ರಿ ಪಂಚಾಯತಿಗೆ. ನೀರು ಬಿಟ್ಟಿದ್ದು 1,20,800 ರೂಪಾಯಿ ಬರ್ಬೇಕು. ಇವತ್ತಿಗೂ ಕೊಟ್ಟಿಲ್ಲ ನೋಡ್ರಿ ಅವ್ರು. ಡಿಗ್ರಿ ಆದರೂ ಕೊಡಾಕ್ತಾ ಇರಲ್ಲ. ಎಷ್ಟು ವರ್ಷ ಆತ್ರಿ? ಈಗ 17ರಾಗ ಬಿಟ್ಟನ್ರಿ ನಾ ನೀರು. ಇವತ್ತಿಗೆ ಆದ್ರೂ ರೊಕ್ಕಿಲ್ಲ. PDO ಏನದಲ್ರಿ ಒಂದು ಗೊಂಬಿರಿ ಅವ, ಒಂದು ಗೊಂಬಿದ್ದಂಗ ಅವ. ಜಿಲ್ಲಾ ಪಂಚಾಯತಿಗೆ ಯಾಕೆ ಅಂದಿಲ್ಲ ಎಲ್ಲ ಮಾಡಿದ್ರಿ. ಜಿಲ್ಲಾ ಪಂಚಾಯತಿ ಹೋಗಿ ಕೊಟ್ಟೇವಿ. ಎಲ್ಲ ಬರ್ತಲ್ಲ ಡಿಗ್ರಿ ಆಗಿದ್ದು ಓದ್ ಹಚ್ಚಿವಿ. ಆರ್ಡರ್ ಐತಿ ಮನ್ಯಾಗ ಐತಿ, ತೋರಿಸ್ತೀನಿ ಬೇಕಾದ್ರೆ ಅದ್ರದ್ದೇನಿಲ್ಲ. ಆರ್ಡರ್ ಐತಿ. ಎಲ್ಲ ಭಾಳ ಪ್ರಯತ್ನ ಪಟ್ಟೇವಿ. ರೊಕ್ಕನ ಕೊಡಕ್ತಾರೆ, ರೊಕ್ಕನ ಇಲ್ಲ ಅಂತಾರೆ. ಯಾವಾಗ ಕೇಳಿದ್ರು ಯಾಕ್ರಿ ಏನಂತಂದ್ರೆ ಯಾರಿಗೂ ಗೊತ್ತಿರಿ ರೊಕ್ಕನ ಇಲ್ಲ ಅಂತಾನ. ಭಯಂಕರ ಥರ್ಡ್ ಕ್ಲಾಸ್ ಅದ ನಾವು, ಮನುಷ್ಯನ ಥರ್ಡ್ ಕ್ಲಾಸ್ ಅದ ನಾವು. ನಿಮ್ಮ ಹೆಸರು? ಅಲ್ಲಾವುದ್ದೀನ್ ಅಂತ ಹೇಳಿ. ಹೆಂಗಾತಂದ್ರೆ ನೀರು ಬಂತ್ರಿ ಇಲ್ಲಿ. ನೀರು ಬಂದು 2 ಅಂಗಡಿ ಮಾಡಿಸಿದ್ರಿ ನಾವು ಸರ್. ದುಡ್ಡು ತಿಂತಿದ್ರಿ. 2 ಮಕ್ಳಿದ್ದು ನಾನು. ಇವನೊಬ್ಬನ್ರಿ ಮತ್ತೊಬ್ಬ ನಿಮ್ಮಂಗಿದ್ರಿ ಸರ್. ನಮ್ಮ ಮಗ ತೆಲಿಗೆ ಕಾಮಣಿಯಾಗಿ ಅವ ತೀರ್ಕೊಂಡದ ಒಂದು 2-3 ದಿನಕ್ಕೆ ಇದು ಕುಸ್ದಿತ್ರಿ ಇಲ್ಲಿ. ಕುಸಿದ ತೆಗೆದು ನೋಡಪ್ಪ ನೀರು ಬರೋಲ್ದಿಲ್ಲ ಗಟಾರ್ಕ ಅಂದೆ ನಮ್ಮ ಮಗ. ತೆಗೆದು ನೋಡಕ್ ಬಂದ್ರಿ ಒಳಗೆ ನೀರು ತೆಗ್ದು ಬಿದ್ದು ಹಿಂಗೆ ಹೋಗ್ಕೊಳಕ್ ಕುಂತೈತ್ರಿ ನೀರು. ಅವಾಗ ಈ ಕಡೆ ಇಲ್ಲ, ಈ ಕಡೆ ಬಿತ್ರಿ. ಅಲ್ಲಿ ನೀರು ಇರ್ತಿತ್ತು, ಅಲ್ಲಿ ಇರ್ತಿತ್ತು. ಇಲ್ಲಿ ಬಂದು ಕುಸಿದ್ ಬಿಡ್ತೀರಿ. ನಾ ಕಟ್ಟಿದಾಗ ಏನಿಲ್ರಿ 10 ವರ್ಷನೂ ಆಗಿಲ್ಲ, 8 ವರ್ಷನೂ ಆಗಿಲ್ಲ ನೋಡ್ರಿ ಸರ್. ನಾ 2 ಅಂಗಡಿ ಕಟ್ಟಿದ್ದೆ ಅಲ್ಲಿ. ನಮ್ಮ ಮಗನೂ ತಿರ್ಕೊಂಡ್ರಿ ಸರ್. ನಮ್ಮ ಮನೆ ಅರ್ಧಕ್ಕೆ ಹಂಗೆ ಹೋಗಿಲ್ಲ ಆದ್ರಿ ಸರ್. ನಾವು ಬಡವರು ದುಡ್ತೀನಿ ರೀ, ಎಲ್ಲಿ ಹೋಗಕ್ಕೆ ಶಕ್ತಿ ಇಲ್ಲ ನಮ್ಗೆ. ಇಷ್ಟು ಆದಾನ ಆಗಿತ್ತು ನೋಡ್ರಿ 4 ವರ್ಷದಿಂದ. ನಮ್ಗೆ ಇಲ್ಲಿ ಭಾಳ ಪ್ರಾಬ್ಲಮ್ ಆಗಿತ್ತು ರೀ. ಎಲ್ಲರ ಮುಂದೆ ಹೇಳ್ಕೊಂಡ್ರಿ ಸರ್. ನಾವು ಯಾರು ನಮ್ಗೆ ಕೇಳೋದಿಕ್ಕಿಲ್ಲ ನೋಡ್ರಿ ಸರ್. ಯಾರ ಮುಂದೆ ಹೇಳಂದ್ರೆ ಹೇಳ್ತೇವೆ ನಾವು. ನಮ್ದೇನು ಯಾರ್ದೇನು ನಾ ಏನು ಯಾರು ಇಸ್ಕೊಳಕ್ಕೆ ಹೋಗಿಲ್ಲ, ಯಾರು ಕೊಡಕ್ಕೆ ಹೋಗಿಲ್ಲ. ನಮ್ಮಲ್ಲಿ ನಿತ್ಲ ಇದ್ರೆ ನಾವು ಅಂಗಡಿ ಮಾಡ್ಕೊಂಡಿದ್ವಿ ಸರ್. ಬಡತನ ರೀತಿಲೇ. ಏನಪ್ಪ ಯಾರಿಗಾರು ಕೇಳಿರಿ? ಕೇಳ್ಕೊಂಡಿರಿ? ಕೇಳ್ಕೊಂಡ್ರಿ, ಎಲ್ಲರಿಗೂ ಹೇಳ್ಕೊಂಡ್ರಿ.
ಕೊಡ್ಲೇವ್ರಿ. ಮತ್ತೆ MLA ಸರ್ ಬಂದಾರ, ಶಿವಳ್ಳಿ ಸರ್ ಬಂದಾರ. ಆದ್ರೆ MR ಪಾಟೀಲ್ ಬಂದು ನಾಳೆ ಡಿಶ್ ಆಸೆ ಕಳಿಸ್ತೀನಿ ಅಮ್ಮಾರ ಅಂದ್ರೆ ನಮ್ಗೆ ಹೇಳ್ದೆ ಹಿಂಗಾಗಿದ್ರಿ ಸರ್, ನಮ್ದು ಭಾಳ ತಪ್ಪಾಗಿದ್ರಿ. ಇಲ್ಲೇ ಕಟ್ಟಿನು ನಮ್ಮ ಜಾಗ ಆಯಿತು, ನಮ್ಗೆ ಇಷ್ಟ ಆಗಿತ್ತು ನೋಡ್ರಿ, ಮತ್ತೆ ಹೆಂಗೆ ಮಾಡ್ತೀರಿ ಸರ್, ನೀವು ಸ್ವಲ್ಪ ಮುಚ್ಚಾರ ಕೊಡ್ರಿ ಅಂತ ಹೇಳ್ಕೊಂಡ್ರಿ. ನಾನು ಹೂನಮ್ಮ ನಾಳೆ ಕಡ್ಸೆ ಬಿಡ್ಸೀನಿ ರೀ, ಡಿಶಿಗೆ ಆರ್ಡರ್ ಮಾಡೇ ಬಿಡ್ತೀನಿ ಅಂದ್ರೆ ನೋಡ್ರಿ ಸರ್. ಇಷ್ಟು ಹೇಳಕ್ಕೆ ಶಕ್ತಿ ಇಲ್ರಿ ನಮಗೆ. ನಾವು ಸುಮ್ಕದೇವ್ರಿ, ಹೊಟ್ಟಾಗ ಹತ್ತಿಕೊಂಡು ನಂಬಿದ್ದೈತೆ ಬಿಡಿ, ಯಾರ್ದೇನಾಗಿಲ್ಲ ಅಂತ ಸುಮ್ಮನದೇನ್ರಿ. ನಾನು ಎಲ್ಲಿ ಹೋಗ್ಬೇಕ್ರಿ ನಾವು? ನಮ್ಮ ಕೂಡ ಕಲ್ತಾರ ಬೇಡ ಬಿಟ್ಟು ಹೊರ ಬಿಟ್ಟು ಬರ್ಬೇಕ್ರಿ. ಅವ್ರು ಬಂದ್ರೆ ಕಲ್ತಾರ ಬಂದ್ರು ನಮ್ಮ ಮಗ ಕಲ್ತಿದ್ದಂದ್ರೆ ತೀರ್ಕೊಂಡು ದೇವ್ರ ಪರಮಾತ್ಮ ಏನು ಹಂಗೆ ಮಾಡಲಿ, ಸತ್ತು ಹೋದ್ಮೇಲೆ ಬೀಳೆ ಅಂತ ಮಾಡಿದ್ನೇನ್ರಿ ದೇವ್ರಿಗೆ ನಾ ಹೇಳ್ತೀನಿ. ಯಾರಿಗೆ ಇವಾಗಿಲ್ಲ. ಅಮ್ಮ ಗಂಡನು ಹಂಗೆ ಹೋಗಿಲ್ಲ, ಹಂಗೆ ಮನ್ಯಾಗ ಕುಂತೈತ್ರಿ. ಈಗ ಅವ್ರು ನೋಡ್ಕೊಂತ ಮನ್ಯಾಗದೇನ್ರಿ. ನಾನೀಗ ಎರಡು ಅಂಗಡಿ ನೋಡ್ರಿ ಸರ್, ಇದನ್ನು ಆ ಹುಡುಗಂದ ನಮ್ಮ ಅಣ್ಣನ ಮಗಂದ ಇದು ಎರಡು ಅಂಗಡಿ ನಂದು, ಇದು ನಮ್ಮ ತಮ್ಮನ ಮನೆ ರೀ. ಅವ್ರು ಬಾಡಿಗೆ ಅಂದ್ರೆ ಹೋಗಿ ನಾವು ಬಾಡಿಗೆ ಅಂದೇವ್ರಿ ಸರ್. ಬ್ಯಾಡ ಅಂದ್ಬಿಟ್ಲಿ ಹೇಳಿ ಹೋದ್ರು, ಅವ್ರು ಬೂತ್ ನೋಡ್ಯಾರ ಹೇಳಿದ್ರು, ಎಲ್ಲರೂ ಹೇಳಿದ್ರು ಸರ್ ನನಗೆ. ಯಾಕೆ ಹಿಂಗೆ ಮಾಡ್ತಾರೆ ಇವರು? ಯಾಕೆ ಹೆಂಗೆ ಮಾಡ್ತಾರೆ? ಓಟ್ ಹಾಕಿ ಅವ್ರಿಗೆ ಮುಂದೆ ತಂದೇವಲ್ರಿ ನಾವು. ಹುಬ್ಬಳ್ಳಿಯಾಗಿದ್ರಿ, ಹುಬ್ಬಳ್ಳಿಯಿಂದ ಬಂದು ಓಟ್ ಹಾಕ್ಯಾರ ನೋಡ್ರಿ ಅವ್ರಿಗೆ. ನಾನು ಚಾದಂಗಡಿ ಇಟ್ಟು ಹುಬ್ಬಳ್ಳಿಯಾಗಿದ್ರು, ಅಲ್ಲಿಂದ ಬಂದು ಓಟ್ ಹಾಕಿರಿ. ನಾನು ಆ 8 ಮಂದಿ ನಿಂತಾರ್ರಿ 8 ವರ್ಷದಾಗ. ನನಗೆ ಎಲ್ಲರಿಗೂ ಓಟ್ ಹಾಕಿ ಹೋಗಿ ನಾನು ಯಾರ್ದೇನು ತಪ್ಪಾಗಿಲ್ಲ, ಯಾರನ್ನ ಕೇಳಕ್ಕೆ ಹೋಗಿಲ್ಲ. ಹಿಂಗೆ ಮಾಡ್ಬೇಕಂದ್ರೆ ಯಾರ್ದೇನು ಇದ್ರೈತಿ ಅಂತೇಳಿ ನಾವು ಮತ್ತೆ ಪಂಚಾಯತಿ ಇಲ್ಲ ಇದು ಮಾಡ್ರಿ ಅಂದ್ರೆ ಕಂಪ್ಯೂಟರ್ ಉತ್ತಾರ ಮಾಡಿಸಿದ್ರಿ ನಾವು. ಸರ ಮಾಡ್ಸಿದ್ರಿ ಯಾಕೆ ಮಾಡಿಸಿಬಿಟ್ಟೇವ್ರಿ. ಮತ್ತೆ ಮಾಡ್ಸೇವ್ರಿ ಸರ. ಬರ್ತಾನೆ ರೀತಾಗ ಏನೇನಿತ್ತು ಕಿವನ್ ಹಾಕಿ ಮಾರಿ ಮಾತಾ ಕಂಪ್ಯೂಟರ್ ಉತ್ತಾರ ಮಾಡಿಸೇವ್ರಿ. ಯಾರ ಹೋಗಿ ಹೇಳಿದ್ರಂತ್ರಿ ಸರ್ ಅಲ್ಲಿ ಪಂಚಾಯತ್ ಒಳಗೆ. ಯಾಕೆ ನೀ ಯಾಕೆ ಹೆದರ್ತಿದ್ದಿ ಹೇಳಕ್ಕೆ? ಅದ ಹೇಳಕ್ ಕುಂತೇನೆ ನಾನು, ಹೇಳಕ್ ಕುಂತೇನೆ. ಅವ್ರದ್ದೆಲ್ಲ ಜಾಗ ಅಂದ್ರಂತ್ರಿ. ಪಂಚಾಯತ್ರಿಗೆ ಹೇಳಿದ ಗುಡ್ಲೆ ಅವ್ರ ಜಾಗ ಅಲ್ಲ, ಹಂಗೆ ಮೂಬಾಡಿ ಹಾಕೊಂಡದಾರ ಅಂದ್ರಂತ. ನಾ ಹೇಳ್ದೆ ಮೊದ್ಲೇ ಹೇಳ್ಬೇಕಿಲ್ಲಪ್ಪ, ಅಲ್ಲೇ ಕುಂದ್ಗೋದಾಗ ಮುಖರ್ಜಿ ಹಾಕೊಟ್ರ, ಇಲ್ಲೇ ಹೇಳಿದ್ರೆ ನಿಮ್ಮ ಹುಟ್ಟೇನು ಅಂದಿದ್ರು. ನಾ ಇದ್ದದ ಮನಿನು ಬಿಟ್ಟು ಹೋಗಿದ್ನಲ್ಲ ಅಂದೆ ಸರ್. ನಾನು ಇದ್ದಿದ್ದು ಹೇಳ್ತೀನಿ ನೋಡ್ರಿ, ನೀವು ಮಗ ಇದ್ದಂಗೆ ಅದಿರಿ. ಇಷ್ಟು ಮಾತು ಹೇಳ್ಬಾರ್ದು, ಆದ್ರೂ ನನಗೆ ಭಾಳ ಕಷ್ಟ ಐತ್ರಿ. ಯಾರ ಮುಂದೆ ಹೇಳ್ಕೊಳ್ಳೋ ಶಕ್ತಿ ಇಲ್ರಿ ನನಗೆ ಸರ್. ಎರಡು ಅಂಗಡಿ ಬಿದ್ದಾವ್ರಿ ಸರ್, ನನಗೆ ಕಟ್ಟಿದ್ದು ಇಲ್ಲ ಇದ್ರಿ. ಎರಡು ಹಿಂಗೆ ಹೇಳ್ದ ನೋಡ್ರಿ, ಶಟ್ರ್ ಸಿನ್ ಕೂಡ ಉಳ್ದ ನೋಡ್ರಿ. ನಿಮ್ಮ ಹೆಸರು? ರಾಜ್ಬಿ ದಂಡಿನ ಮೊಹಮ್ಮದ್ ಅಲಿ ಸಾಬ್, ರಾಜ್ಬಿ ದಂಡಿನ ಸರ್. ಬಾವಿ ಬಿದ್ದಿದ್ದಕ್ಕೆ ರೀ ನಮ್ಮ ಮಕ್ಕಳಿಗೆ ಭಾಳ ಸಮಸ್ಯೆ ಐತ್ರಿ. ಹೆಂಗ್ರಿ? ಹೆಂಗಂದ್ರೆ ಇಲ್ಲಿ ಬರೋದ್ರಿ, ಮಕ್ಕಳಿಗೆ ತೊಗೊಂಡು ಹೋಗೋದು, ಸಾಲಿಗೆ ಬಿಡೋದು ಎಲ್ಲ ತ್ರಾಸ ರೀ. ಓಣ್ಯಾಗಂತ ಅಡ್ಡಾಡಂಗಿಲ್ಲ ರೀ ನಮ್ಮ ಮಕ್ಳು. ಓಣ್ಯಾಗ ಅಡ್ಡಾಡಿದ್ರೆ 1-2 ಮಂದಿ ನಾವು ನಿಂತ ಬಿಡ್ಬೇಕ್ರಿ. ಇಲ್ಲಿ ಕಂಟಿ ಹಚ್ತೇವ್ರಿ, ಹಚ್ಚಿ ಮತ್ತು ತೆಗೆದು ಬಿಡ್ತೇವ್ರಿ. ಅದು ಯಾಕೆ ತೆಗೀರಂದ್ರೆ ಅಡ್ಡಾಡ್ತಾವ್ರಿ. ಇಲ್ಲಿ ಗಾಡಿ ಅಡ್ಡಾಡಕಷ್ಟು ಶಾಣೆ ಐತ್ರಿ ಇಲ್ಲಿ. ಮತ್ತು ತೆಗದಿಂದ ಯಾರು ನೋಡಾಕನ ಬರಂಗಿಲ್ಲ ರೀ. ಯಾರ್ಯಾರು ಬರಂಗಿಲ್ಲ ರೀ ನೋಡಾಕ. ಜಗ್ ಮಂದಿ ಬಂದಾರ್ರಿ ನೋಡಾಕ ಬಂದ್ರು ನಾವು ಬರ್ತೇವಿ. ಮಾಡ್ರಿಪ್ಪ ಅಂತೇಳಿ ನಮ್ಮ ಮನ್ಯಾಗ ಹೋಗಿ ನಾವು ಕುಂದಿರ್ತೇವ್ರಿ. ನಮ್ಮ ಮನೆ ಇಲ್ಲೇ ಐತ್ರಿ ಬಾಜುಕ. ಇದ್ರು ನಮ್ಗೆ ಹೊಡಿದ್ ಭಾಳ ಸಮಸ್ಯೆ ಐತ್ರಿ. ಇದು ಬಾವಿ ಬಾಸ್ರಿ. ಈಗ ಇದೇನು ಆಗ್ಬೇಕಂತೀರಿ ನೀವು? ಇದೇನಾಗ್ಬೇಕಂದ್ರೆ ಇದು ಮುಚ್ಚಬೇಕ್ರಿ, ಬಾವಿ ಮುಚ್ಚಬೇಕ್ರಿ, ರೋಡ್ ಮಾಡ್ಬೇಕ್ರಿ ನಮಗೆ. ಮತ್ತೆ ಬ್ಯಾರೇದು ಏನು ಬೇಡ್ರಿ. ಮತ್ತು ಇವ್ರದ್ದು ದೊಡ್ಡ ಸಮಸ್ಯೆ ಐತ್ರಿ. ಅವ್ರಿಗೂ ಅಂಗಡಿ ಇದ್ವು, ಅವರು ಅಂಗಡಿ ಬಿದ್ದಾವು, ಅವ್ರಿಗೂ ತ್ರಾಸ ಐತ್ರಿ. ನಮ್ಗೆ ಅಡ್ಡಾಡೋರ್ಗೂ ತ್ರಾಸ ಐತ್ರಿ. ಎಲ್ಲರಿಗೂ ತ್ರಾಸ ಐತ್ರಿ ಇಲ್ಲೇ. ಇವ್ ಮಕ್ಕಳು ಬಿಟ್ಟು ನಮ್ಮ ಮನ್ಯಾಗ 5 ಮಕ್ಕಳು ರೀ. 5 ಮಕ್ಕಳು ಇಲ್ಲೇ ಬರ್ತಾವ್ರಿ ಒಂದಿಗೆ. ಅನ್ನ ಮಟ್ಟ ಬಂದೇ ಬಿಡ್ತಾವ್ರಿ. ಅವ್ನು ತೊಗೊಂಡು ಹೋಗ್ಬೇಕು ನೋಡ್ರಿ. ಕಾಲಿದ್ದವ್ರಿ ಮಕ್ಕಳು ಬಿದ್ದು ಏನಾರ ಅನಾಹುತ ಆದ್ರೆ ಅವಾಗ ಅಷ್ಟೇ ಬರೋಲ್ರಿ ಅವ್ರು ನೋಡಾಕ ಬಂದು ಹಿಂಗಾತು ಹಂಗಾತು ನಾವು ಅದನ್ನ ಕೊಡ್ತೇವೆ, ಅದನ್ನ ತೊಗೊಂಡು ನಾವೇನು ಮಾಡ್ಬೇಕು? ಅದನ್ನ ಮಾಡ್ಬೇಕು. ಎಲ್ಲ ಕಳ್ಕೊಂಡ ಮೇಲೆ ಕೊಡಾರ್ರಿ ಅವರು. ಅದಕ್ಕೆ ಅವಾಗ ಬಂದು ಮಾಡಿರ್ಕಿಂತ ಮುಂಚೆ ಬಂದು ಮಾಡ್ರಿ ಅಂತ ನಾವು ಬೇಡ್ಕೊಳಕಂತೀವಿ. ಅವ್ರೇನು ನಮ್ಮ ಕಣ್ಣ ತೆಗಿವಲ್ರಿ ಅವರು. ಹಂಗೇನಾರು ಇಲೆಕ್ಷನ್ಗೆ ಬಂದ್ರೆ ಈ ಸಲ ನಾವ ನಿಂದಿರ್ತೇವ್ರಿ. ನಾವ ನಿಂತವ್ರಿಗೆ ಬರೋಬ್ಬರಿ ಹೇಳ್ತೇವ್ರಿ. ಓಟ್ ಹಾಕ್ತಿರಿಲ್ರಿ ಅವ್ರಿಗೆ? ಹಾಕ್ತೇವ್ರಿ, ಹಾಕಿಸ್ಕೊಂಡು ಹೋಗ್ತಾರ್ರಿ. ಮತ್ತೆ ಕೆಲಸ ಮಾಡವಲ್ರು ಅಂತೀರಿ, ಮತ್ತೆ ಅವ್ರಿಗೆ ಓಟ್ ಹಾಕ್ತೀರಿ? ಅಲ್ರಿ ಈ ಸಲ ಮತ್ತೆ ಏನ್ ಮಾಡ್ಬೇಕ್ರಿ? ಮಂದಿ ನಿಮ್ಮಂತಾರ ನಮ್ಮಂತಾರ ಏನಾರ ಅಂತಾರ್ರಿ. ಈ ಕಳಿಬಾರ್ದ ಓಟ್ ಮತ್ತೆ ಮಾಡ್ಬರ್ತೇವ್ರಿ. ಅಲ್ಲ ಕಳಿಬಾರ್ದಂತ ಅಂತವ್ರಿಗೆ ಹಾಕೋದು ಏನ್ ಬಿಡ್ರಿ. ಈ ಸಲ ಬರ್ಲಿ, ಈ ಸಲ ಕೇಳಕ್ ಬರ್ರಿ. ಬುದ್ಧಿ ಕಲಿಸ್ತೀರಿ? ನಾವು ಬರೋಬ್ಬರಿ ಹೇಳ್ತೇವೆ. ಏನ್ ಹೇಳ್ತೇವೆ ಗೊತ್ತನ್ರಿ? ನೀವು ನಮ್ಮ ಮನೆಗೂ ಬರ್ಬೇಡ್ರಿಪ್ಪ, ನಮ್ಗೆ ಓಟುನು ಕೇಳಬೇಡ್ರಿ. ನಿಮ್ಮ ಅಷ್ಟಕ್ಕೆ ನೀವಿರಿ, ನಮ್ಮ ಅಷ್ಟಕ್ಕೆ ನಾವಿರ್ತೀವಿ. ನಮ್ಮ ಮನೆಗೂ ಈ ಸಲ 8-10 ಹೋಸ್ಟ್ ಅದಾವು, ನಾವು ಬರಾಕನ ಹೋಗುದಿಲ್ಲ ಅಂತ ಹೇಳ್ತೇವ್ರಿ ನಾವು ಈ ಸಲ. ಮತ್ತೆ ಆಜು ಬಾಜುನು ಹೇಳ್ತೇವೆ. ಅತ್ತಾಗ ಮಂದಿ ಇದ್ರೆ ಅವ್ರಿಗೂ ಕಲಿಸ್ತೇವ್ರಿ ನಾವು. ನಮ್ದು ಒಂದು ಸಂಘ ಐತಿ. ಇದು ಮೂರನೇ ವಾರ್ಡ್ ಸಂಬಂಧ ಹಸೀನಾ ಅಂತ್ರಿ. 4-5 ವರ್ಷ ಆತ್ರಿ ಬಿದ್ದಾಕುಂತ್ರಿ. ನಮ್ಗೆ ಬಂತು ಪಂಚಾಯತ್ ಬಾಡಿಗೆ ಮನ್ಯಾಗ ಇರ್ರಿ ಅಂದ್ರಿ. ನಾವು ಹೋಗಿ ಬಾಡಿಗೆ ಮನ್ಯಾಗ ಇದ್ರಿ. ಅವ್ರು ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ, 1 ತಿಂಗಳ ಕೊಡ್ತಾರೆ, 2 ತಿಂಗಳ ಕೊಡ್ತಾರೆ, 3 ತಿಂಗಳ ನೋಡಿದ್ರಿ. ನಾವು ಕೊಡಕ್ಕೆ ಕುಂತಿದ್ದಿಲ್ಲ ರೀ.
ನಾವು ಒಂದು ವರ್ಷ ಇದ್ದು ಮತ್ತೆ ನಮ್ಮ ಮನೆಗೆ ಬಂದಿದ್ದೀವಿ ನಮ್ಗೆ ಏನು ಕೊಟ್ಟಿಲ್ರಿ ಭಾಳ ಮಂದಿ ಬಂದು ನೋಡಿ ಹೋದ್ರಿ ಹ್ಞೂ ರೀ ಭಾಳ ಮಂದಿ ನೋಡಿ ಹೋದ್ರಿ ನಮ್ಮ ಮಕ್ಕಳು ನಿಂದ್ರಾಗ ನಿಂತಿಲ್ರಿ ರಾತ್ರಿ ಮಕ್ಕೊಂಡಾಗ ಕುಂತಿದ್ದಲ್ರಿ ಮತ್ತೆ ಹೋಗಿ ಮತ್ತು ಬಾಡಿಗೆ ಮನ್ಯಾಗ ಇದ್ದೀರಿ ನಾವು ಈಗ ಮುನ್ನ 2,500 ರೂಪಾಯಿ ಕೊಡ್ತೀವ್ರಿ ಬಾಡಿಗೆ ಒಬ್ರ ದುಡಿತಾರ್ರಿ ಅವ್ರ ಪಂಚಾಯತಿಯರ್ ಕೊಡ್ತಾರ್ರಿ ಇಲ್ರಿ ಸುಳ್ಳು ಹೇಳಿದ್ರಿ ಕೊಡ್ತೇನೆ ಅಂತ ನಮ್ಗೆ ಹಿಡ್ರಿ ಒಂದು ವರ್ಷ ನೋಡಿದ್ರಿ ನಾವು ಇವತ್ತು ಕೊಡ್ತಾರ ನಾಳೆ ಕೊಡ್ತಾರಂತ ಏನು ಕೊಟ್ಟಿಲ್ರಿ ಕೊಟ್ಟಿಲ್ರಿ ಮತ್ತೆ ಬಂದು ಇದ ಮನ್ಯಾಗ ಇದ್ರಿ ನಾವು ಏನಾಗ್ತಿದ್ರಿ ನಮ್ಮ ಹಣೆ ಬಾರದಾಗ ಅಂತ ಇಲ್ಲೇ ಬಂದ್ರಿ ನಮ್ಮ ಮಕ್ಕಳು 4 ಮಕ್ಕಳು ಮಕ್ಕೋಣ ಕುಂತಿದ್ದಿಲ್ರಿ ಹೆದರಿ ನೀರ್ ಬಾಳ್ ಬೀಳಾ ಕುಂತಿದ್ರಿ ಹೋಗಿ ಮತ್ತು ಬಾಡಿಗೆ ಮನ್ಯಾಗ ಇದ್ರಿ ಅದೇವ್ರಿ ಇನ್ನೂ ಬರ್ರು ಯಾರು ಬಂದು ನಮ್ಗೆ ಕೇಳಿಲ್ರಿ ಎಲ್ಲಿ ಅದಿರಿ ನೀವು ಏನ್ ಮಾಡಕ್ ಕುಂತೀರಿ ಅಂದ್ರೆ ನಮ್ಗೆ ಯಾರು ಕೇಳಿಲ್ಲ ನೀವು ಸತ್ತಿರೋ ಬದುಕಿರೋ ಅನ್ನೋದು ಕೇಳಿಲ್ಲ ಅವರು ಇಲ್ ಬಿಡ್ರಿ ಯಾವ್ದು ಇಲ್ರಿ ನಮ್ಗೆ ಹಂಗಾಗಿ ಮತ್ತು ಒಬ್ರ ದುಡಿತಾರ್ರಿ 4-5 ಮಂದಿ ಕುಂತ್ ತಿಂದಿರ್ತೀವಿ ನಾವು ಮತ್ತೆ ನಮ್ಗೆ ಏನ್ ಕೇಳಾಕಂತಿದ್ವಿ ಈಗ ಎಷ್ಟು ವರ್ಷ ಆತ್ರಿ ಬಾಡಿಗೆ ಮನೆಯಾಗಿದ್ದು ಒಂದು 5 ವರ್ಷ ಆತ್ ನೋಡ್ರಿ ಅವಾಗ ಯಾವಾಗ ಬಿತ್ ನೋಡ್ರಿ ಅವಾಗ ಕಳ್ಸ್ಯಾರಿ ನಮ್ಗೆ ₹1 ಕೊಟ್ಟಿಲ್ಲ ನಿಮ್ಗೆ 1 ರೂಪಾಯಿನೂ ಕೊಟ್ಟಿಲ್ರಿ ಸುಳ್ಳ ಹೇಳಿದ್ರಿ ನಮ್ಗೆ ಕೊಡ್ತೇರಿ ಅಂತ ಯಾವ ಓಣಿರಿ ಯಾವ ಓಡ ಇದು ಇದು ಒಡಗೇರಿ ಓಣಿರಿ 3ನೇ ವಾರ್ಡ್ರಿ ರಿಹಾನಾ ಬಾನೂರಿ